ಹಾಯ್ ಎಲ್ರಿಗೂ ನಮಸ್ಕಾರ. ರಾಘವೇಂದ್ರ ಕುಲಕರ್ಣಿ ಮಾರ್ಕೆಟ್ ಪಾಠಶಾಲೆಯಿಂದ. ಸೊ ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಮಾಡೋದು ಈಗ ತುಂಬಾ ಸುಲಭ. ಸೊ ಯಾವ ತರ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋನ ಉಪಯೋಗಿಸ್ಕೊಂಡು ಯಾವ ತರ ಟ್ರೇಡ್ ಮಾಡಬಹುದು ಅನ್ನೋದನ್ನ ಕಲಿಯೋಣ. ಪ್ರೀವಿಯಸ್ ಡೇ ಹೈ ಅಂದ್ರೆ ನಿನ್ನೆಯ ಹೈ, ಅದನ್ನ ಕ್ರಾಸ್ ಮಾಡಿದಾಗ ಸ್ಟಾಕ್ ಬುಲ್ಲಿಶ್ ಆಗುತ್ತೆ. ಪ್ರೀವಿಯಸ್ ಡೇ ಲೋ ಅಂದ್ರೆ ನಿನ್ನೆಯ ಲೋ, ಇದನ್ನ ಬ್ರೇಕ್ ಮಾಡಿದಾಗ ಮಾರ್ಕೆಟ್ ವೀಕ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈಗ ಇದಿಷ್ಟನ್ನೇ ಇಟ್ಕೊಂಡು ಯಾವ ತರ ಟ್ರೇಡ್ ನ ಮಾಡಬಹುದು, ಯಾವ ತರ ಸ್ಟಾಕ್ ಸೆಲೆಕ್ಷನ್ ಮಾಡಬಹುದು ಅನ್ನೋದನ್ನ ಕಲಿಯೋಣ. ಸೊ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆದ್ರೆ ಸ್ಟ್ರಾಂಗ್ ಆಗುತ್ತೆ, ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆದ್ರೆ ವೀಕ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ? ಸೊ ಯಾವಾಗ್ಲೂ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು, ಫಸ್ಟ್ ಯಾವುದೇ ಸ್ಟಾಕ್ ನ ತಗೊಳ್ಳಿ, ಒನ್ ಡೇ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡಬೇಕು. ಒನ್ ಡೇ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡಿದ ಮೇಲೆ ಈಗ ನೋಡಿ, ಈ ಸ್ಟಾಕ್ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ, ಇದು ರನ್ನಿಂಗ್ ಕ್ಯಾಂಡಲ್, ಇವತ್ತಿನ ಕ್ಯಾಂಡಲ್. ಸೊ ನಾನೀಗ ಅನಾಲಿಸಿಸ್ ಮಾಡುವಾಗ ರನ್ನಿಂಗ್ ಕ್ಯಾಂಡಲ್ ನ ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ. ಸೊ ಪ್ರೀವಿಯಸ್ ಕ್ಯಾಂಡಲ್ ನ ನೋಡಿದ್ರೆ ಪ್ರೀವಿಯಸ್ ಡೇ ಹೈನೂ ಬ್ರೇಕ್ ಆಗಿಲ್ಲ, ಲೋನೂ ಬ್ರೇಕ್ ಆಗಿಲ್ಲ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಯಾವ್ದಾರ ಒಂದು ಸ್ಟಾಕ್ ನ ನೋಡೋಣ. ಲೈಕ್ ಎಂಫಸಿಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆಗಿತ್ತು, ಕರೆಕ್ಟಾ? ಸೊ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿದೆ. ಸೊ ಪ್ರೀವಿಯಸ್ ಡೇ ಲೋಗೆ ನಾನು ಒಂದು ಮಾರ್ಕ್ ನ ಮಾಡ್ತಿದ್ದೀನಿ ಅಂಡ್ 3 or 5 15 ಎನಿ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡ್ತೀನಿ. ಸೊ ಆಸ್ ಇಫ್ ನೋ ಮಾರ್ಕೆಟ್ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆಗಿದೆ, ಬಟ್ ಕ್ಯಾಂಡಲ್ ಇನ್ನೂ ಕ್ಲೋಸ್ ಆಗಿಲ್ಲ ಅಂತ ಹೇಳ್ತಿದೆ. ಓಕೆನಾ? ಕ್ಯಾಂಡಲ್ ಇನ್ನೂ ಕ್ಲೋಸ್ ಆಗಿಲ್ಲ. ಸೊ 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಎಂಫೋಸಿಸ್ ಏನಾದ್ರು ಈ ಕ್ಯಾಂಡಲ್ ಏನಾದ್ರು ಇಲ್ಲೇ ಕ್ಲೋಸ್ ಆಯ್ತು ಅಂತಂದ್ರೆ, ಸೊ ಜಸ್ಟ್ ಮಿನಿಟ್, ಆಕ್ಚುಲಿ ಟೈಮ್ ಝೋನ್ ಚೇಂಜ್ ಆಗಿದೆ, ಅದನ್ನ ಚೇಂಜ್ ಮಾಡ್ಬಿಡ್ತೀನಿ ಸೊ ದಟ್ ನೀವು ಕೂಡ ಟೈಮ್ ಕ್ಲಿಯರ್ ಇರುತ್ತೆ. ಓಕೆ, 9:29 ಆಗಿದೆ. ಸೊ ಏನಾದ್ರೂ ಈಗ ಎಂಫಸಿಸ್ ಇಲ್ಲೇ ಕ್ಲೋಸ್ ಆಯ್ತು ಅಂದ್ರೆ ಇಟ್ ಇಸ್ ಡೇಂಜರ್ ಅಂತ ಹೇಳ್ತೀವಿ. ಸೊ ಪ್ರೀವಿಯಸ್ ಡೇ ಲೋ ಆಕ್ಚುಲಿ ಇಲ್ಲಿದೆ, ಪ್ರೀವಿಯಸ್ ಡೇ ಲೋ. ಸೊ ನನಗೆ ಮಾರ್ಕೆಟ್ ಇದ್ರ ಕೆಳಗಡೆ ಕ್ಲೋಸ್ ಆಗಬಾರದು. 3 ಮಿನಿಟ್ಸ್, 15 ಮಿನಿಟ್ಸ್, 5 ಮಿನಿಟ್ಸ್, ಎನಿಥಿಂಗ್ ಇಸ್ ಫೈನ್. ಸೊ ಮಾರ್ಕೆಟ್ ಏನಾದ್ರೂ ಬಿಲೋ ಕ್ಲೋಸ್ ಆಯ್ತು ಅಂತಂದ್ರೆ ಮಾರ್ಕೆಟ್ ವೀಕ್ ಆಗಿದೆ ಅಂತ ಅರ್ಥ. ಈಗ 3 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಆಗಿದೆ, ಮತ್ತೆ ರಿವರ್ಸ್ ಆಯ್ತು. 5 ಮಿನಿಟ್ಸ್ ಅಲ್ಲೂ ಕ್ಲೋಸ್ ಆಗಿದೆ ಬಟ್ ಮೇಲ್ಗಡೆ ಇದೆ. 15 ಮಿನಿಟ್ಸ್ ಅಲ್ಲಿ ಆಗಿಲ್ಲ. ಸೊ ಯಾವಾಗ್ಲೂ ಇಂಟರ್ನೆಟ್ ಟ್ರೇಡಿಂಗ್ ಮಾಡುವಾಗ 3 ಮಿನಿಟ್ಸ್ ಯೂಸ್ ಮಾಡಿದ್ರೆ ಅಕ್ಯುರೇಸಿ ತುಂಬಾ ಲೋ ಇರುತ್ತೆ. 5 ಮಿನಿಟ್ಸ್ ಯೂಸ್ ಮಾಡಿದ್ರೆ ಅಕ್ಯುರೇಸಿ ಜಾಸ್ತಿ ಇರುತ್ತೆ. 15 ಮಿನಿಟ್ಸ್ ಯೂಸ್ ಮಾಡಿದ್ರೆ ತುಂಬಾ ಜಾಸ್ತಿ ಇರುತ್ತೆ. ಇಂಟರ್ಡೇ ಟ್ರೇಡಿಂಗ್ ಮಾಡುವಾಗ 3, 5, 15 ಈ ಮಿನಿಟ್ಸ್ ನ ಮಾತ್ರ ಯೂಸ್ ಮಾಡಿ. ಸೊ ಈಗ ಎಂಫೋಸಿಸ್ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ 15 ನಿಮಿಷದ್ದು. ಸೊ 5 ನಿಮಿಷ ತೋರಿಸ್ತೀನಿ. ಸೊ ಯಾವ ತರ ಟ್ರೇಡ್ ಮಾಡಬೇಕು ಅಂತಂದ್ರೆ, ಕ್ಲೋಸಿಂಗ್ ಕ್ಯಾಂಡಲ್, ಒಂದ್ಸತಿ ಕ್ಯಾಂಡಲ್ ಕ್ಲೋಸ್ ಆದ ಮೇಲೆ ಟ್ರೇಡ್ ನ ತಗೋಬೇಕು ನಾನು. ಓಕೆ, ಸೊ ನೆಕ್ಸ್ಟ್ ಸ್ಟಾಪ್ ಲಾಸ್ ನ ಯಾವ ತರ ಯೂಸ್ ಮಾಡಬೇಕು. ಆಕ್ಚುಲಿ ಇಲ್ಲಿ ಇದ್ರ ಕೆಳಗಡೆ ನಾನು ಸ್ಟಾಕ್ ನ ಶಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಓಪನ್ ಪಾಯಿಂಟ್ ಇಲ್ಲಿದೆ, ಇಲ್ಲೆಲ್ಲ ಒಂದ್ ಕಡೆ ಶಾರ್ಟ್ ಮಾಡಿದೀನಿ ಅಂದ್ರೆ ಈ ಕ್ಯಾಂಡಲ್ ನ ಎಬೋ SL ನ ಯೂಸ್ ಮಾಡಬೇಕು. ಬಟ್ 3, 5 ಅಷ್ಟೊಂದು ಅಕ್ಯುರಸಿ ಇರಲ್ಲ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಅಕ್ಯುರಸಿ ಚೆನ್ನಾಗಿರುತ್ತೆ. ಸೊ ಈಗ ಇನ್ನೂ ಬ್ರೇಕ್ ಆಗಿಲ್ಲ 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ. 3 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಟ್ರೇಡ್ ತಗೊಂಡಿರ್ತಾರೆ, ಬಟ್ ಸ್ಟಾಪ್ ಲಾಸ್ ನ ಇಟ್ಟಿರ್ತಾರೆ, ಇನ್ನೂ ಏನೂ ಆಗಿಲ್ಲ. ಸೊ ಈಗ ಯಾವ್ದಾದ್ರು ಬೇರೆ ಸ್ಟಾಕ್ಸ್ ನ ನೋಡೋಣ. ಅಂಡ್ ಇದಕ್ಕೊಂದು ಟೂಲ್ ಕೂಡ ಕೊಡ್ತೀನಿ, ದಟ್ ಇಸ್ ವೆರಿ ವೆರಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು. ಬಾಟಾ ಇಂಡಿಯಾ ನೋಡ್ತಾ ಇದ್ದೀನಿ. ಬಾಟಾ ಇಂಡಿಯಾ ಇನ್ ದ ರೇಂಜೇ ಇದೆ, ಅಂದ್ರೆ ಲೋನು ಬ್ರೇಕ್ ಆಗಿಲ್ಲ, ಹೈನೂ ಬ್ರೇಕ್ ಆಗಿಲ್ಲ ಇನ್ನೂ ಕೂಡ. ಸೊ ಯಾವ್ದಾದ್ರು ಸ್ಟಾಕ್ ನೋಡಿ, ಎಷ್ಟು ಕಷ್ಟ ಅಲ್ವಾ ಸ್ಟಾಕ್ಸ್ ನ ಚೂಸ್ ಮಾಡೋದು, ತುಂಬಾ ಕಷ್ಟ. ಯಾಕೆ ಅಂದ್ರೆ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿರೋದು, ಹೈ ಬ್ರೇಕ್ ಮಾಡಿರೋದು ಸ್ಟಾಕ್ ನ ಯಾವ ತರ ಚೂಸ್ ಮಾಡಬಹುದು ನಾವು. ಸೊ ಇಟ್ ಇಸ್ ಡಿಫಿಕಲ್ಟ್, ಬಟ್ ವಿ ಹ್ಯಾವ್ ಅ ಟೂಲ್ ಫಾರ್ ದಟ್. ಸೊ ಈಗ ಜೀಲ್ ಎಂಟರ್ಟೈನ್ಮೆಂಟ್ ಅಂತ ಇದೆ. ಜೀಲ್ ಎಂಟರ್ಟೈನ್ಮೆಂಟ್ ಗೆ ಒಂದು ಪ್ರೀವಿಯಸ್ ಡೇ ಲೋಗೆ ಒಂದು ಹಾರಿಜಾಂಟಲ್ ಲೈನ್ ನ ಹಾಕ್ತಾ ಇದ್ದೀನಿ. ಅಂಡ್ 3, 5, 15 ಎನಿ ಟೈಮ್ ಫ್ರೇಮ್ ನ ಸ್ವಿಚ್ ಮಾಡಿದ್ರೆ ಆಸ್ ಪರ್ ದಿಸ್ 3 ಮಿನಿಟ್ಸ್ ಕ್ಯಾಂಡಲ್ ಇದೆ. ಸೊ ಟ್ರೇಡ್ ನಾನು ಈ ಪಾಯಿಂಟ್ ಅಲ್ಲಿ ತಗೊಂಡಿರ್ತೀನಿ. ನೆಕ್ಸ್ಟ್ ಕ್ಯಾಂಡಲ್ ನನಗೆ ಕ್ಲೋಸಿಂಗ್ ಇಲ್ಲಿದೆ, ಓಪನಿಂಗ್ ಇಲ್ಲಿದೆ. ಸೊ ಇಲ್ಲೆಲ್ಲ ಒಂದ್ ಕಡೆ ಟ್ರೇಡ್ ತಗೊಂಡಿರ್ತೀನಿ ಬೈ ಕೀಪಿಂಗ್ ದ ಸ್ಟಾಪ್ ಲಾಸ್ ಎಬೋ ಆಫ್ ದಿಸ್. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಪಾಯಿಂಟ್ ಇನ್ನೂ ಸಿಕ್ಕಿಲ್ಲ, ಒಂದು ಪಾಯಿಂಟ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ಅಷ್ಟೇ. ಸೊ ಇನ್ನೂ ಸಿಕ್ಕಿಲ್ಲ. ಸೊ ಇದು 1 ಪಾಯಿಂಟ್ ಅಂದ್ರೂ ಆಲ್ಮೋಸ್ಟ್ 1%. ಸಿನ್ಸ್ 123 ಇಸ್ ದ ಸ್ಟಾಕ್ ವ್ಯಾಲ್ಯೂ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ. 5 ಮಿನಿಟ್ಸ್ ಅಲ್ಲಿ ಸ್ವಲ್ಪ ನಂಗೆ ಅಕ್ಯುರೇಸಿ ಜಾಸ್ತಿ. ಯಾಕೆ ಅಂತಂದ್ರೆ ಕ್ಯಾಂಡಲ್ ತುಂಬಾ ಚೆನ್ನಾಗಿದೆ, ರೆಡ್ ಕ್ಯಾಂಡಲ್. ಇದೇ ಕ್ಯಾಂಡಲ್ ನೀವು 3 ಮಿನಿಟ್ಸ್ ಗೆ ಸ್ವಿಚ್ ಮಾಡಿದ್ರೆ ಅಷ್ಟು ಕಂಫರ್ಟಬಲ್ ಕ್ಯಾಂಡಲ್ ಇಲ್ಲ. ಇದು ಬೈಯಿಂಗ್ ಸೆಲ್ಲಿಂಗ್ ಎರಡೂ ಇದೆ. ಆದ್ರೆ 5 ಮಿನಿಟ್ಸ್ ಅಲ್ಲಿ ಸ್ವಲ್ಪ ಓಕೆ ಇದೆ. 15 ಮಿನಿಟ್ಸ್ ಅಲ್ಲಿ ನೋಡೋಣ. ಓಕೆ, ಸೊ ಇದ್ರ ಎಬೋ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ಬಿಟ್ಟು ಇದನ್ನ ಶಾರ್ಟ್ ಮಾಡಬಹುದು ಅಂತ ಹೇಳುತ್ತೆ. ಇದನ್ನ ರಿಟೆಸ್ಟ್ ಮಾಡುವಾಗ ಶಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು.
ಓಕೆ ಅಂದ್ರು ಬಟ್ ಸ್ಟಿಲ್ ನನಗೆ ಒಂದು ತರ ಟ್ರೇಡ್ ಸಿಗ್ತಿಲ್ಲ ಅಂತ ಅನಿಸ್ಬೋದು. ಬೇರೆ ಯಾವ್ದಾರ ಲುಪಿನ್ ನೋಡೋಣ. ಒನ್ ಡೇ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ಬಿಟ್ಟು ಒನ್ ಡೇ ಟೈಮ್ ಫ್ರೇಮ್ ಸ್ವಿಚ್ ಮಾಡಿದೀನಿ, ಲುಪಿನ್ ಇದೆ, ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆಗಿದೆ. ಸೊ ಈಗ ನಾನು ಸ್ಟಾಕ್ ಅನ್ನ ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಬೇಕು. 3515 ಎನಿ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ. ಸೊ ಈ ಸ್ಟಾಕ್ ನೋಡಿ, ಈ ಸ್ಟಾಕ್ ನನಗೆ ಈ ಬ್ರೇಕ್ ಆಗಿದೆ, ಇಲ್ಲಿ ಟ್ರೇಡ್ ನ ತಗೊಂಡೆ ಅಂತಂದ್ರು ಕೂಡ ಈ ಬಾಡಿ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡಬೇಕು. ಸ್ಟಾಕ್ ಮೇಲ್ಗಡೆ ಹೋಗ್ತಿದೆ. ಅಪ್ರಾಕ್ಸಿಮೇಟ್ಲಿ 2238 ರೇಂಜ್ ಬೈ ಇತ್ತು, 2257 ಆಲ್ಮೋಸ್ಟ್ ಒಂದು 20 ಪಾಯಿಂಟ್ ಸಿಕ್ಕಿದೆ ನನಗೆ ಆಲ್ರೆಡಿ ಇದರಲ್ಲಿ. ಸೊ ಇಟ್ಸ್ ಅ ಗುಡ್ ಟ್ರೇಡ್ ಅಂತ ಹೇಳ್ಬೋದು. ಇದನ್ನೇ 5 ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ, ಎಸ್ 5 ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗ್ತೀವಿ ಅಂಡ್ ಅಗೇನ್ ಸ್ಟಾಪ್ ಲಾಸ್ ಕೂಡ 2234 ಸಮಥಿಂಗ್ ಸ್ಟಾಪ್ ಲಾಸ್ ಇದೆ. ಎಕ್ಸಾಕ್ಟ್ಲಿ ಲೋ ಇಡೋ ಹಂಗಿಲ್ಲ, ಒಂದು ಪಾಯಿಂಟ್ ಕೆಳಗಡೆ ಇಟ್ಕೋ. ಸೊ ಇದು ಕೂಡ ಚೆನ್ನಾಗಿದೆ. 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಅಂತಂದ್ರೆ ಟ್ರೇಡ್ ಇಲ್ಲಿ ಸಿಕ್ಕಿದೆ ನನಗೆ, ಈ ಪಾಯಿಂಟ್ ಅಲ್ಲಿ ಅಂದ್ರೆ 22480 ಟ್ರೇಡ್ ಸಿಕ್ಕಿದೆ. ಅಲ್ಲಿನ ಸ್ಟಾಪ್ ಲಾಸ್ ತುಂಬಾ ಬಿಗ್ ಆಯ್ತು, ಟ್ರೇಡ್ ನ ಅವಾಯ್ಡ್ ಮಾಡಬೇಕು. ಸ್ಟಾಪ್ ಲಾಸ್ ತುಂಬಾ ಬಿಗ್ ಇದ್ರೆ ಓಕೆ ಇಲ್ಲ, ಬಟ್ ಇದು 3 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ಅಲ್ಲಿ ಒಳ್ಳೆ ಟ್ರೇಡ್ ಆಗಿದೆ, ಒಳ್ಳೆ ಅಪಾರ್ಚುನಿಟಿ ನಮಗೆ ಸಿಕ್ಕಿತ್ತು. ಓಕೆ, ಸೊ ಈಗ ಈ ತರ ಸ್ಟಾಕ್ಸ್ ನಾನು ಹುಡುಕ್ತಾ ಕೊಡ್ತೀನಿ. ಈಗ ನಾನು ನೋಡಿದೆ ಲುಪಿನ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆಗಿದೆ, ಬೈ ಮಾಡಬಹುದಾಗಿತ್ತು, ಎಲ್ಲವೂ ಕೂಡ ಆಗಿತ್ತು ಅಂತಾನೆ ಬರುತ್ತೆ ಹೊರತು ಬ್ರೇಕ್ ಆಗ್ತಾ ಇರುವಾಗ ನನಗೆ ಅದು ಗೊತ್ತಾಗಲ್ಲ ಅಲ್ವಾ. ಸೊ ನಾನು ಈಗ ಏನ್ ಮಾಡಬಹುದು ಅಂದ್ರೆ ಸೀದಾ ಒಂದು ಬೇರೆ ನ್ಯೂ ಟ್ಯಾಬ್ ನ ಓಪನ್ ಮಾಡ್ತೀನಿ. ಈ ಟ್ಯಾಬ್ ಅಲ್ಲಿ ಕ್ರಾಸ್ಡ್ ಪ್ರೀವಿಯಸ್ ಡೇ ಹೈ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಾನು. ಸೊ ಈಗ ಈ ಟ್ಯಾಬ್ ನ ಓಪನ್ ಮಾಡಿದಾಗ ನನ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಪ್ರೀವಿಯಸ್ ಡೇ ಹೈನ ಯಾವ ಸ್ಟಾಕು ಕ್ರಾಸ್ ಮಾಡಿದೆ ಅಂತ. ಸೊ ಇಲ್ಲಿ ರನ್ ಸ್ಕ್ಯಾನ್ ಕೊಟ್ರೆ ಇವೆಲ್ಲ ಬಂದಿದೆ ನಂಗೆ ನೋಡಿ. ಮುಥೂಟ್ ಫೈನಾನ್ಸ್ ಬಂದಿದೆ, ಮನಪ್ಪುರಂ ಬಂದಿದೆ, ಅಪೋಲೋ ಹಾಸ್ಪಿಟಲ್ ಬಂದಿದೆ. ಈಗ ಮನಪ್ಪುರಂ ನೋಡೋಣ. ಮನಪ್ಪುರಂ ಸ್ಟಾಕ್ ಅನ್ನ ನಾನು ನೋಡ್ತಾ ಇದ್ದೀನಿ. ಓಕೆ ಓಕೆ, ಸೊ ಈ ಸ್ಟಾಕ್ ಪ್ರೀವಿಯಸ್ ಡೇ ಹೈನ ಕ್ರಾಸ್ ಮಾಡಿದೆ ಅಂತ ಹೇಳ್ತಿದೆ. ಒನ್ ಡೇ ಟೈಮ್ ಫ್ರೇಮಿಗೆ ಬರ್ತೀನಿ. ಒನ್ ಡೇ ಟೈಮ್ ಫ್ರೇಮಿಗೆ ಬಂದ ಮೇಲೆ ಪ್ರೀವಿಯಸ್ ಡೇ ಹೈಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ, ಅಥವಾ 5:15 ಎನಿಥಿಂಗ್ ಇಸ್ ಫೈನ್. 3 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಟ್ರೇಡ್ ಸಿಕ್ಕಿರೋದು ಈ ಪಾಯಿಂಟ್ ಅಲ್ಲಿ ನನಗೆ, ಅಂದ್ರೆ ಈ ಕ್ಲೋಸ್ ಆಗಿರೋದು ಇಲ್ಲಿ. ಇಲ್ಲಿ ನಾನು ಟ್ರೇಡ್ ನ ತಗೊಂಡಿರ್ತೀನಿ. ಈ ಕ್ಯಾಂಡಲ್ ನ ಬಿಲೋ ಎಸ್ ಎಲ್ ನ ಯೂಸ್ ಮಾಡಿರ್ಬೇಕು. ಸೊ ಸ್ವಲ್ಪ ಎಸ್ ಎಲ್ ಹಿಟ್ ಆಗಿ ಹೋಗಿದೆ ಅಂತ ಅನ್ಕೋಬಹುದು ನಾನು ಇಲ್ಲಿ ಆಕ್ಚುಲಿ. ಬಟ್ ಸ್ಟಿಲ್ ಎಷ್ಟು ಪಾಯಿಂಟ್ ಇದೆ, ಅಟ್ಲೀಸ್ಟ್ ಒಂದು 50 ಪೈಸೆ ಏನಾದ್ರು, ಯಾಕಂದ್ರೆ ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಒಂದು 50 ಪೈಸೆ ಇಟ್ಟರೆ ಸ್ಟಾಪ್ ಲಾಸ್ ಹಿಟ್ ಆಗಿದೆಯಾ ಅಂತ ನೋಡೋಣ. ಸೊ ಪ್ರೈಸ್ ಲೇಬಲ್ ಯೂಸ್ ಮಾಡಿದ್ರೆ ನಂಗೆ ಇದು ಗೊತ್ತಾಗುತ್ತೆ. ಲೋ ಮಾಡಿರೋದು ಇಲ್ಲಿ 50 ಪೈಸೆ ಸ್ಟಾಪ್ ಲಾಸ್ ಇಟ್ಟಿದೀನಿ ಅಂತಂದ್ರೂ 42 ಅಂದ್ರೆ 184 ಇಟ್ಟರು ಸ್ಟಾಪ್ ಲಾಸ್ ಹಿಟ್ ಆಗಿರಲ್ಲ. ಸೊ ಒಂದು 50 ಪೈಸೆ ಇಟ್ಟಿದ್ದೀನಿ ಅಂತ ಅನ್ಕೊಂತೀನಿ ನಾನು. ಓಕೆ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೀನಿ. ಈ ಪಾಯಿಂಟ್ ಅಲ್ಲಿ ಎಂಟ್ರಿ ಇದೆ ನನಗೆ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1.5 ಪಾಯಿಂಟ್ ಸ್ಟಾಪ್ ಲಾಸ್ ಆಗಿದೆ. ಅರೌಂಡ್ ಒಂದು ಪಾಯಿಂಟ್ ಸಿಕ್ಕಿತ್ತು ನನಗೆ, ಬಟ್ ಇನ್ನೂ ಕೂಡ ಸ್ಟಾಕ್ ಹೋಲ್ಡ್ ಅಲ್ಲಿ ಇದೆ. ಓಕೆನಾ. 3 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿದ್ರೆ ಎಸ್ ಎಲ್ ಹಿಟ್ ಆಗಿಲ್ಲ, ಇನ್ನೂ ಕೂಡ ಟ್ರೇಡ್ ಇದೆ ಅಂತ ಹೇಳ್ಬೋದು, ಇನ್ನು ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಓಕೆನಾ. ಸೊ ಈಗ ನೆಕ್ಸ್ಟ್ ಇದನ್ನೇ 5 ಮಿನಿಟ್ಸ್ ಸ್ವಿಚ್ ಮಾಡೋಣ. 5 ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಟ್ರೇಡ್ ನನಗೆ ಇಲ್ಲಿ ಸಿಕ್ಕಿದೆ, ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇದೆ, ಇನ್ನು ಟ್ರೇಡ್ ಹೋಲ್ಡ್ ಅಲ್ಲಿ ಇದೆ. ಇದನ್ನ ರಿಟೆಸ್ಟ್ ಮಾಡುವಾಗ ನಾನು ಟ್ರೇಡ್ ನ ತಗೋಬಹುದು. ಇಟ್ ಇಸ್ ಎಕ್ಸಲೆಂಟ್ ಎಂಟ್ರಿ ಅಂತ ಹೇಳ್ತೀನಿ. 15 ನಿಮಿಷ ಟೈಮ್ ಫ್ರೇಮ್ಗೆ ಬಂದ್ರೆ ಇದಷ್ಟು ಕಂಫರ್ಟಬಲ್ ಇಲ್ಲ ಕ್ಯಾಂಡಲ್. 5 ಮಿನಿಟ್ಸ್ ಅಲ್ಲಿ ಗುಡ್ ಇದೆ. ಸೊ ಈ ಪಾಯಿಂಟ್ ನ ರಿಟೆಸ್ಟ್ ಮಾಡುವಾಗ, ಅಂದ್ರೆ ಇನ್ನು ಒಂದು 50 ಪೈಸೆ ಕೆಳಗಡೆ ಬಿದ್ರೆ ಈ ಪಾಯಿಂಟ್ ಅಲ್ಲಿ ಟ್ರೇಡ್ ನ ತಗೋಬಹುದು ನಾನು. ಅಂಡ್ ಈ ಪಾಯಿಂಟ್ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ತೀನಿ, ಒಂದು 50 ಪೈಸೆ ಕೆಳಗಡೆ, ಅಂದ್ರೆ ಈ ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ 1 ಪಾಯಿಂಟ್ ಸ್ಟಾಪ್ ಲಾಸ್ ನನಗೆ. ಓಕೆ, ಸೊ ಇನ್ನು ನಿಮ್ಗೆ ನಾನು ಒಂದು ಸಿಂಪಲ್ ಆಗಿ ಒಂದು ಹೇಳ್ಕೊಡ್ತೀನಿ. ಯಾವಾಗ್ಲೂ ಎಂಟ್ರಿ ಪಾಯಿಂಟ್ ಅನ್ನ ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಇದ್ರೆ ಅದನ್ನ ಉಪಯೋಗಿಸಿದ್ರೆ ಬಹಳ ಒಳ್ಳೆಯದು. ಬುಲ್ಲಿಶ್ ಮಾರುಬೋಜೋ ಅಂದ್ರೆ ಏನು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಅಂದ್ರೆ ಏನು ಅಂತ ನಿಮ್ಗೆ ಒಂದು ವಿಡಿಯೋ ಇದೆ, ವಾಚ್ ಮಾಡಿ. ಈ ತರ ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಇದ್ದಾಗ ಇದು ಈ ಪಾಯಿಂಟ್ ಅಲ್ಲಿ ಬ್ರೇಕ್ಔಟ್ ಆಗುವಾಗ ಈ ಕ್ಯಾಂಡಲ್ ಫಾರ್ಮ್ ಆದ್ರೆ ತುಂಬಾ ಒಳ್ಳೆಯದು, ಅಕ್ಯುರೇಸಿ ಜಾಸ್ತಿ. ರಿಪೀಟ್ ಮಾಡ್ತೀನಿ, ಬ್ರೇಕ್ಔಟ್ ಆಗುವಾಗ ಬುಲ್ಲಿಶ್ ಮಾರುಬೋಜೋ ಕ್ಯಾಂಡಲ್ ಫಾರ್ಮ್ ಆದ್ರೆ ಅಕ್ಯುರೇಸಿ ಜಾಸ್ತಿ. ಬುಲ್ಲಿಶ್ ಮಾರುಬೋಜೋ ಅಂದ್ರೆ ಏನು, ಟೇಲು ಕೆಳಗಡೆ ಮೇಲ್ಗಡೆ ಇರೋದೇ ಇಲ್ಲ, ಇದೊಂದು ಬಾಡಿ ತುಂಬಾ ಬಿಗ್ ಇರುತ್ತೆ. ಸೊ ಆ ಕ್ಯಾಂಡಲ್ಗೆ ನಾನು ಬುಲ್ಲಿಶ್ ಮಾರುಬೋಜೋ ಅಂತ ಕರಿತೀನಿ. ಸ್ಟ್ರಾಂಗ್ ಬೈಯರ್ಸ್ ಇರ್ತಾರೆ. ಈ ಕ್ಯಾಂಡಲ್ ಏನಾದ್ರೂ ಈ ಬ್ರೇಕ್ಔಟ್ ಪಾಯಿಂಟ್ ಅಲ್ಲಿ ಆದ್ರೆ ತುಂಬಾ ಒಳ್ಳೆಯದು. ಬಟ್ ಇದು ನೋಡಿ, ಇದು ಟೇಲ್ ಮೇಲ್ಗಡೆ ಜಾಸ್ತಿ ಇದೆ, ಕೆಳಗಡೆನೂ ಸ್ವಲ್ಪ ಜಾಸ್ತಿ ಇದೆ. ಕೆಳಗಡೆ ಓಕೆ ಅನ್ಬೋದು, ಬಟ್ ಮೇಲ್ಗಡೆ ಜಾಸ್ತಿ ಇದೆ, ಬಟ್ ಅಕ್ಯುರೇಸಿ ಕಡಿಮೆ.
ಇದು ಒನ್ ಮೋರ್ ಕನ್ಫರ್ಮೇಶನ್ ಅಂತ ಹೇಳ್ತೀವಿ. ಸೊ ಆಸ್ ಪರ್ ದಿಸ್ ಎಂಟ್ರಿ ಪಾಯಿಂಟ್ ಇಲ್ಲಿದೆ ಅಂಡ್ ಸ್ಟಾಪ್ ಲಾಸ್ ಇಲ್ಲಿದೆ ಅಂಡ್ ನೆಕ್ಸ್ಟ್ ಏನ್ ಮಾಡಬೇಕು, ಸೊ ಯಾವ್ದಾದ್ರು ಬೇರೆ ಸ್ಟಾಕ್ ನ ನೋಡೋಣ. ಈಗ ನನಗೆ ಪ್ರೀವಿಯಸ್ ಡೇ ಹೈ ಮಾಡಿರೋದು ಅಪೋಲೋ ಹಾಸ್ಪಿಟಲ್ಸ್ ಅಂತ ಹೇಳ್ತಿದೆ. ಸೊ ಅಪೋಲೋ ಹಾಸ್ಪಿಟಲ್ಸ್ ನ ಕೂಡ ನೋಡೋಣ. ಅಪೋಲೋ ಹಾಸ್ಪಿಟಲ್ಸ್, ಎಸ್. ಸೊ ಒನ್ ಡೇ ಟೈಮ್ ಫ್ರೇಮ್ ಹೋಗ್ಬೇಕು. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಬೇಕು. ಓಕೆ, ಸೊ 3 minutes or 5 minutes ಎನಿಥಿಂಗ್ ಇಸ್ ಫೈನ್. ಸೊ ಇದು ಈ ಪಾಯಿಂಟ್ ನ ರಿಟೆಸ್ಟ್ ಮಾಡಿದೆ. ಸೊ ನಾನೀಗ ಇಲ್ಲಿ ಟ್ರೇಡ್ ನ ತಗೊಂಡ್ರೆ, ಈಗ ಆಕ್ಚುಲಿ ರಿಟೆಸ್ಟ್ ಕೂಡ ಮಾಡಿದೆ. ಈ ಪಾಯಿಂಟ್ ಅಲ್ಲಿ ನಾ ಟ್ರೇಡ್ ನ ತಗೊಂಡ್ರೆ ಈ ಪಾಯಿಂಟ್ ಕೆಳಗಡೆ ಅಂದ್ರೆ ಎಷ್ಟಿದೆ, 85 ಇದೆ. ಸೊ ಒಂದ್ 10 ಪಾಯಿಂಟ್ ಸ್ಟಾಪ್ ಲಾಸ್ ಕೆಳಗಡೆ ಇಟ್ಕೋತೀನಿ ನಾನು. 10 ಪಾಯಿಂಟ್ ಬೇಡ, 76 78 ಇಟ್ಕೋತೀನಿ ಸ್ಟಾಪ್ ಲಾಸ್ ನ. ಓಕೆನಾ? ಸೊ ಈ ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೀನಿ. ಈ ಪಾಯಿಂಟ್ ಅಲ್ಲಿ ನನಗೆ ಎಂಟ್ರಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಇದು ಹಂಗೆ ಇಟ್ಟಿರೋಣ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಓಕೆ, ಸೊ ಈಗ ಇಷ್ಟು ಸ್ಟಾಕ್ಸ್ ಸಿಕ್ತು ನನಗೆ. ಇಸ್ ಇಟ್ ಇನಫ್? ಆಕ್ಚುಲಿ ಇಷ್ಟು ಸಾಕಾ? ಈಗ ನೋಡಿ, ಒಂದು ಇದು ನನಗೆ ಕೆಳಗಡೆ ಬಂತು. ಓಕೆನಾ? ಸೊ ಸ್ಟಾಪ್ ಲಾಸ್ ಹಿಟ್ ಆಗಬಹುದು. ಈ ಸ್ಟಾಕ್ ಸ್ಟ್ರಾಂಗ್ ಇದೆ ಅಂತ ನನಗೆ ಗೊತ್ತಾಯ್ತು. ಇದನ್ನ ನಾನು ಇನ್ನೂ ಸ್ಟ್ರಾಂಗ್ ಮಾಡಬಹುದಾ, ಅಥವಾ ಈ ಸ್ಟಾಕ್ ಅಲ್ಲಿ ಇನ್ನೂ ಸ್ಟ್ರಾಂಗ್ ಇರೋ ಸ್ಟಾಕ್ ಅನ್ನ ಐಡೆಂಟಿಫೈ ಯಾವ ತರ ಮಾಡಬಹುದು ಅದನ್ನು ಕೂಡ ನೋಡಬಹುದು. ಸೊ ಫಾರ್ ಎಕ್ಸಾಂಪಲ್, ಈಗ ಪ್ರೀವಿಯಸ್ ಡೇ ಹೈನು ಒಂದೆರಡು ನೋಡ್ಬೋಣ. ಕ್ರಾಸ್ಡ್ ಪ್ರೀವಿಯಸ್ ಡೇ ಲೋ ಅಂತ, ಕ್ರಾಸ್ಡ್ ಲೋ ಒನ್ ಡೇ, ಇದನ್ನ ಲೋ ಅಂತ ಮಾರ್ಕ್ ಮಾಡಬೇಕು. ಎನಿಥಿಂಗ್ ಇಸ್ ಫೈನ್. ಸೊ 15 ನಿಮಿಷ ಟೈಮ್ ಫ್ರೇಮ್ ಚೂಸ್ ಮಾಡಿದ್ದೀನಿ. ಗ್ರೇಟರ್ ದನ್ ಈಕ್ವಲ್ ಟು, ಓಕೆ, ಸೊ ಇದ್ರ ಅವಶ್ಯಕತೆ ಇಲ್ಲ. ಓಕೆ ಓಕೆ, ಸೊ ಇವೆಲ್ಲ ಸ್ಟಾಕ್ಸ್ ಇನ್ಕ್ಲೂಡಿಂಗ್ ಬ್ಯಾಂಕ್ ನಿಫ್ಟಿ ಕೂಡ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದೆ, ನಿಫ್ಟಿ ಕೂಡ ಬ್ರೇಕ್ ಮಾಡಿದೆ ಅಂತ ಹೇಳ್ತಿದೆ. ಓಕೆ, ಸೊ ಒಂದೊಂದೆರಡು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಅನಂತರ ಮತ್ತೆ ಸ್ವಲ್ಪ ಸ್ಟಾಕ್ ನ ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅದನ್ನ ನೋಡೋಣ. ಓಕೆ, ಸೊ ನಿಫ್ಟಿ ಎಕ್ಸಾಂಪಲ್ ತಗೋಣ. ಈಗ ನಿಫ್ಟಿ ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡಿದ್ದೀನಿ ಅಂಡ್ 3515 ಅಷ್ಟೇ ಯೂಸ್ ಮಾಡೋದು ನಾನು. ಬುಲ್ಲಿಶ್ ಬೇರಿಶ್ ಮಾರುಬೋಸು ಎಲ್ಲರೂ ಇದೆಯಾ ಅಂತ ಕಾನ್ಸಂಟ್ರೇಟ್ ಮಾಡೋಣ. ಈಗ ಬೇರಿಶ್ ಮಾರುಬೋಸು ಇಲ್ಲ, ಬಟ್ ಇದು ನನಗೆ ಕೆಳಗಡೆ ಟೇಲ್ ಇಲ್ಲ, ಮೇಲ್ಗಡೆ ಇದೆ, ಕಾಂಪ್ರಮೈಸ್ ಆಗಬಹುದು 15 ನಿಮಿಷದಲ್ಲಿ. ಓಕೆ, ಸೊ 5 minutes ಅಲ್ಲಿ ನನಗೆ ಒಳ್ಳೆ ಟ್ರೇಡ್ ಇದೆ ಇದರಲ್ಲಿ. ಸೊ ಎನಿಥಿಂಗ್ ಇಸ್ ಫೈನ್. ಇದನ್ನ ರಿಟೆಸ್ಟ್ ಮಾಡುವಾಗ ಆಸ್ ಪರ್ 3 minutes ನಾ ಇಲ್ಲಿ ಟ್ರೇಡ್ ತಗೋತೀನಿ ಅಂಡ್ ಎಬೋ ಆಫ್ ದಿಸ್ ಕ್ಯಾಂಡಲ್ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ತೀನಿ. ಅಲ್ಲಿಂದ ಇಲ್ಲಿಗೆ ಅಪ್ರಾಕ್ಸಿಮೇಟ್ಲಿ 797 ಇಂದ ಇಲ್ಲಿ ತನಕ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸಮ್ 80 ಪಾಯಿಂಟ್ಸ್ ನನಗೆ ಸಿಕ್ಕಿದೆ. 80 ಪಾಯಿಂಟ್ಸ್, ಇಟ್ಸ್ ಅ ಗುಡ್ ಟ್ರೇಡ್ ಆಕ್ಚುಲಿ. ನಿಫ್ಟಿಯಲ್ಲಿ ಸಿಕ್ಕಿರೋದು ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದ ಮೇಲೆ ಟ್ರೇಡ್ ತಗೊಂಡಿರೋದು, ಪ್ರೀವಿಯಸ್ ಡೇ ಲೋ ಎಕ್ಸಾಕ್ಟ್ಲಿ. ಓಕೆ, ಸೊ ಇನ್ನೂ ಮಾರ್ಕೆಟ್ ವೀಕ್ ಇದೆ, ಇನ್ನೂ ಮಾರ್ಕೆಟ್ ಬೀಳ್ತಾ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಈಗ ಮಿನಿಮಮ್ ಒಂದು 100 ಪಾಯಿಂಟ್ಸ್ ಸಿಗ್ತಾ, ಬೇಡ, ಒಂದು 80 ಪಾಯಿಂಟ್ಸ್ ಸಿಕ್ಕಿದೆ. ಆಪ್ಷನ್ಸ್ ಅಲ್ಲಿ ಒಂದು 40ರಿಂದ 50 ಪಾಯಿಂಟ್ಸ್ ಕ್ಯಾಚ್ ಮಾಡಿರ್ತೀರಾ. ಇಟ್ ಇಸ್ ಅನ್ ಎಕ್ಸಲೆಂಟ್ ಟ್ರೇಡ್ ಅಂತ ಹೇಳ್ಬೋದು. ಸೂಪರ್ ಟ್ರೇಡ್ ಇದು. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿಗೆ ನೋಡೋಣ. ಬ್ಯಾಂಕ್ ನಿಫ್ಟಿಗೆ ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡೋಣ. ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡಿದೀನಿ ಅಂಡ್ 3 minutes ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದೀನಿ. ಪ್ರೀವಿಯಸ್ ಡೇ ಲೋ ಮಾರ್ಕೆಟ್ ಬ್ರೇಕ್ ಆದ ಮೇಲೆ ಇಲ್ಲಿ ಕ್ಯಾಂಡಲ್ ನನಗೆ ಕಂಫರ್ಟಬಲ್ ಆಗಿ ಯಾವುದು ಬ್ರೇಕ್ ಆಗಿಲ್ಲ. 5 minutesಗೆ ಸ್ವಿಚ್ ಮಾಡೋಣ. ಓಕೆ, ಇಲ್ಲಿದೆ ನನಗೆ ಬ್ಯಾಂಕ್ ನಿಫ್ಟಿ. ಇಲ್ಲಿನ ಟ್ರೇಡ್ ತಗೊಂಡಿದ್ರೆ, ಈ ಪಾಯಿಂಟ್ ಅಲ್ಲಿ ಟ್ರೇಡ್ ತಗೊಂಡಿದ್ರೆ ಇದ್ರ ಎಬೋ ಸ್ಟಾಪ್ ಲಾಸ್ ಯೂಸ್ ಮಾಡ್ಬೇಕು ನಾನು. ಕರೆಕ್ಟ್, ಇದ್ರ ಎಬೋ ಸ್ಟಾಪ್ ಲಾಸ್ ಯೂಸ್ ಮಾಡಬೇಕು. ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ 20 ಪಾಯಿಂಟ್ ಆರು ಮೇಲ್ಗಡೆ, ಈ ಕ್ಯಾಂಡಲ್ ನ ಮೇಲ್ಗಡೆ ಇಲ್ಲಿ ಅಂತ ಅನ್ಕೊಂತೀನಿ ನಾನು. ಬಟ್ ಇಲ್ಲಿಂದ ಇಲ್ಲಿ ಎಷ್ಟು ಪಾಯಿಂಟ್ ಆಯ್ತು? ಅಪ್ರಾಕ್ಸಿಮೇಟ್ಲಿ 130ರಿಂದ 140 ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು. ಬೆಟರ್ ಟು ಅವಾಯ್ಡ್ ದ ಟ್ರೇಡ್. ಯಾಕೆ? ಕ್ಯಾಂಡಲ್ ತುಂಬಾ ಬಿಗ್ ಇದೆ ಅಂತ. 3 minutes ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ, ಈ ಕ್ಯಾಂಡಲ್ ಕಂಫರ್ಟಬಲ್ ಇಲ್ಲ. ಸೊ ನನಗೆ ಕ್ಯಾಂಡಲ್ ಕನ್ಫರ್ಮೇಶನ್ ಇಲ್ಲ. ನಿಫ್ಟಿಯಲ್ಲಿ ಕ್ಲಿಯಾರಿಟಿ ಇದ್ದ ಹಾಗೆ ಇಲ್ಲಿ ನನಗೆ ಇಲ್ಲ. ನಿಫ್ಟಿಲ್ ನೋಡಿ, ಯಾವುದೇ ಟೈಮ್ ಫ್ರೇಮ್ ನ ಯೂಸ್ ಮಾಡಿದ್ರು ಕೂಡ ನನಗೆ ಒಂದು ಕಂಫರ್ಟಬಲ್ ಫೀಲ್ ಇದೆ. ಸೊ ಪ್ರೀವಿಯಸ್ ಡೇ ಲೋ ಮಾರ್ಕ್ ಮಾಡಿದ್ರೆ 3 minutes. ಓಕೆ, ನನಗೆ ಈ ಕ್ಯಾಂಡಲ್ ಇದೆ. ಇದು ಬೇರಿಶ್ ಮಾರಬಹುದು ಅಲ್ಲ, ಬಟ್ ರಿಟೆಸ್ಟ್ ಮಾಡುವಾಗ ಟ್ರೇಡ್ ನ ತಗೋಬಹುದು. ಗುಡ್ ಟ್ರೇಡ್. 5 minutes ಅಲ್ಲಿ ನೋಡ್ತಿದ್ದೀನಿ, ಇಲ್ಲೂ ಕೂಡ ಒಳ್ಳೆ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದು ಕೂಡ ಗುಡ್ ಟ್ರೇಡ್. 15 minutes ಅಲ್ಲಿ ನನಗೆ ಇನ್ನೂ ಕೂಡ ಸೆಲ್ಲಿಂಗ್ ಸೈಡ್ ಅಲ್ಲೇ ಇದೆ. ಸೊ 5 minutes 3 minutes ಯೂಸ್ ಮಾಡೋರು ಎಂಟ್ರಿ ಅರ್ಲಿ ಸಿಕ್ಕಿರುತ್ತೆ. ಎಕ್ಸಲೆಂಟ್ ಟ್ರೇಡ್ ಆಗಿದೆ. ಆಸ್ ಇಫ್ ನೋ ಮಾರ್ಕೆಟ್ ಚೆನ್ನಾಗಿ ಬೀಳ್ತಾ ಇದೆ ಕೂಡ. ಬ್ಯಾಂಕ್ ನಿಫ್ಟಿ ಕಂಫರ್ಟಬಲ್ ಆಗಿಲ್ಲ, ಯಾಕಂದ್ರೆ ಕ್ಯಾಂಡಲ್ ಚೆನ್ನಾಗಿ ಬರ್ಲಿಲ್ಲ.
ಬಟ್ ನಿಫ್ಟಿಯಲ್ಲಿ ಕ್ಲಿಯರ್ ಸೆಲ್ಲಿಂಗ್ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಬ್ಯಾಂಕ್ ನಿಫ್ಟಿಲಿ ಒನ್ ಡೇ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದ್ರೆ ನಿನ್ನೆ ಕ್ಯಾಂಡಲ್ ಹೆವಿ ಸೆಲ್ಲಿಂಗ್ ಪ್ರೆಷರ್ ಇದೆ, ಇನ್ನೂ ಬೀಳ್ಬೇಕು ಅಂತ ಹೇಳ್ತಿದೆ. ಬಟ್ ಇನ್ನು ಕನ್ಫರ್ಮೇಶನ್ ಬಂದಿಲ್ಲ ನನಗೆ. ನಿಫ್ಟಿನೂ ಕೂಡ ಇನ್ವರ್ಟೆಡ್ ಹ್ಯಾಮರ್ ಕ್ಲಿಯರ್ ಇದೆ, ಬಿದ್ದಿದೆ, ಇನ್ನೂ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಪ್ರಾಕ್ಸಿಮೇಟ್ಲಿ ನೋಡಿ 715 ಬಂತು ಅಂದ್ರೆ ಒಂದು 100 ಪಾಯಿಂಟ್ ಅಂತೂ ಆರಾಮಾಗಿ ಸಿಕ್ಕಿದೆ ನನಗೆ ಇದರಲ್ಲಿ. 100 ಪಾಯಿಂಟ್ಸ್ ಫ್ರಮ್ ದ ಸೆಲ್ ಸೈಡ್, ಸೆಲ್ ಆಗಿರೋದ್ರಿಂದ ಒಂದು 100 ಪಾಯಿಂಟ್ಸ್ ಸಮಥಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು. ಇಟ್ಸ್ ಅನ್ ಎಕ್ಸಲೆಂಟ್ ಟ್ರೇಡ್. ಓಕೆ, ದಟ್ಸ್ ಫೈನ್. ಈಗ ವಾಪಸ್ ಇಲ್ಲಿಗೆ ಬರ್ತೀನಿ. ಸೊ ನನಗೆ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿರೋ ಸ್ಟಾಕ್ಸ್ ಎಲ್ಲ ಫಿಲ್ಟರ್ ಆಗಿ ಬಂದಿದ್ದಾವೆ. ಅಪ್ರಾಕ್ಸಿಮೇಟ್ಲಿ ಇಲ್ಲಿ 25 ಇದೆ, ಇಲ್ಲಿ 10 ಇದೆ, ಅಂದ್ರೆ ಟೋಟಲ್ 35 ಸ್ಟಾಕ್ಸ್ ಗಳು ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿದಾವೆ. ಈಗ ಇದರಲ್ಲಿ ಒಂದೆರಡು ಸ್ಟಾಕ್ ನ ಯಾವ್ದಾರ ಎಕ್ಸಾಂಪಲ್ ತಗೋಣ. ಲೈಕ್ ವೋಲ್ಟಾಸ್ ನ ತಗೋತೀನಿ. ಓಕೆ, ಸೊ ವೋಲ್ಟಾಸ್ ನ ಕ್ಲಿಕ್ ಮಾಡ್ತಿದ್ದೀನಿ. ವೋಲ್ಟಾಸ್, ಸೊ ಒನ್ ಡೇ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ. ಓಕೆ, ಇದು ಗ್ಯಾಪ್ ಡೌನ್ ಓಪನ್ ಆಗಿದೆ, ಸೊ ನನಗೆ ಉಪಯೋಗ ಇಲ್ಲ. ನೆಕ್ಸ್ಟ್ ಟ್ರೆಂಡ್ ನ ನೋಡೋಣ. ಓಕೆ, ಟ್ರೆಂಡ್ ಕ್ಲಿಯರ್ ಇದೆ ಜರ್ನಿ. ಸೊ ಪ್ರೀವಿಯಸ್ ಡೇ ಲೋಗೆ ಒಂದು ಹಾರಿಜೆಂಟಲ್ ಲೈನ್ ಹಾಕೊಂಡಿದ್ದೀನಿ ಅಂಡ್ 3515 ಎನಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಬಹುದು. ಅಂಡ್ ಕ್ಲಿಯರ್ ಜರ್ನಿ ಇದೆ ನನಗೆ ಇಲ್ಲಿ. ಸೊ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿದೆ, ರಿಟೆಸ್ಟ್ ಮಾಡಿದೆ. ರಿಟೆಸ್ಟ್ ಮಾಡುವಾಗ ಸೆಲ್ ಮಾಡಿದ್ರೆ 7077 ಇದೆ. ಸ್ಟಾಪ್ ಲಾಸ್ ನ ನೋಡಿದ್ರೆ 70. ಓಕೆ, ಸೊ 7117 ಆಕ್ಚುಲಿ ಇದ್ರ ಮೇಲ್ಗಡೆ ಯೂಸ್ ಮಾಡಿದ್ರು ಕೂಡ ಹೆವಿ ಸ್ಟಾಪ್ ಲಾಸ್ ಆಯ್ತು. ಇದು ಬಿಗ್ ಸ್ಟಾಪ್ ಲಾಸ್. ಟ್ರೇಡಿಂಗ್ ನ ಅವಾಯ್ಡ್ ಮಾಡಬಹುದು. ಯಾಕಂದ್ರೆ 3 ಮಿನಿಟ್ಸ್ ಅಲ್ಲಿ ಎಷ್ಟು ಕೊಟ್ಟಿದೆ ಅಂತಂದ್ರೆ 5 ಮಿನಿಟ್ಸ್ ಅಂಡ್ 15 ಮಿನಿಟ್ಸ್ ಅಲ್ಲಿ ಇನ್ನೂ ಬಿಗ್ ಇರುತ್ತೆ. ಸೊ ಟ್ರೇಡಿಂಗ್ ನ ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತಿದೆ. ಬಟ್ ಸ್ಟಿಲ್ ಯಾರು ಟ್ರೇಡ್ ತಗೊಂಡಿದ್ರೆ ಯು ಆರ್ ಇನ್ ಗುಡ್ ಪ್ರಾಫಿಟ್. 77 ಇಂದ ಅಪ್ರಾಕ್ಸಿಮೇಟ್ಲಿ 77 ಪಾಯಿಂಟ್ಸ್ ಬಿದ್ದಿದೆ. 7077 ಇಂದ 7000 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 77 ಪಾಯಿಂಟ್ಸ್ ಬಿದ್ದಿದೆ. ಇಟ್ ಇಸ್ ಅ ಗುಡ್ ಟ್ರೇಡ್ ಓನ್ಲಿ. ಬಟ್ ಸ್ಟಿಲ್ ಸ್ಟಾಪ್ ಲಾಸ್ ರಿಸ್ಕ್ ಜಾಸ್ತಿ ಆಯ್ತಲ್ವಾ. ಸೊ ಹಾಗಾಗಿ ಟ್ರೇಡ್ ಬೇಡ ಅಂತ ಹೇಳ್ತಿದ್ದೀನಿ. ಓಕೆ, ಸೊ ಈಗ ನಾನು ನಿಮ್ಗೆ ಹೇಳ್ತಿದ್ದೆ ಇಷ್ಟು ಸ್ಟಾಕ್ಸ್ ಬಂದಿದೆ ನನಗೆ, ಈ ಸ್ಟಾಕ್ಸ್ ವೀಕ್ ಇದೆ ಅಂತ ಹೇಳ್ತಿದೆ. ಓಕೆ, ಬಟ್ ಈ ಸ್ಟಾಕ್ ಅಲ್ಲಿ ಇನ್ನೂ ವೀಕ್ ಇರೋದು ಫಿಲ್ಟರ್ ಮಾಡ್ಬೇಕು ನಾನೀಗ. ಏನ್ ಮಾಡಬಹುದು? ಓಕೆ, ಸೊ ಇನ್ನೂ ಸ್ಟಾಕ್ಸ್ ವೀಕ್ ಇರೋದನ್ನ ನಾನು ಚೆಕ್ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್. ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ RSI ಅಂದ್ರೆ ಏನು ಅಂತ ಗೊತ್ತಿದೆ. RSI ಅಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ. ಇದು 40 ಬಿಲೋ ಇದೆ ಅಂತಂದ್ರೆ ಸ್ಟಾಕ್ ವೀಕ್ ಇದೆ ಅಂತ ಅರ್ಥ. 60 ಅಬೋವ್ ಇದೆ ಸ್ಟಾಕ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಈಗ RSI ಅಂತ ಚೂಸ್ ಮಾಡ್ತೀನಿ. RSI ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಇದೆ, ಅದನ್ನ ವಾಚ್ ಮಾಡಿ ಗೊತ್ತಾಗುತ್ತೆ. ಸೊ ಈಗ 40 ಬಿಲೋ ಅಂದ್ರೆ ಲೆಸ್ ದೆನ್, 40 ಲೆಸ್ ದೆನ್ ಬೇಕು ಅಥವಾ ಈಕ್ವಲ್. ಸೊ RSI ಲೆಸ್ ದೆನ್ ಆರ್ ಈಕ್ವಲ್ ಟು ನಂಬರ್. ಓಕೆ, ಇಲ್ಲಿ 40 ಹಾಕ್ತೀನಿ. ಈಗ ರನ್ ಸ್ಕ್ಯಾನ್ ಕೊಟ್ರೆ ಅವಾಗ್ಲೇ 35 ಸ್ಟಾಕ್ಸ್ ಇರೋದು ಈಗ ಎಷ್ಟಾಗಿದೆ? 25 ಆಗಿದೆ. ಅಂದ್ರೆ 10 ಸ್ಟಾಕ್ ರಿಮೂವ್ ಆದ್ವು. ಈಗ ಇದರಲ್ಲಿ ನಾನು ಸ್ಟಾಕ್ ನ ಚೂಸ್ ಮಾಡಿ ಟ್ರೇಡ್ ನ ಮಾಡಬಹುದು. ಓಕೆ, ಲೈಕ್ ಮಾರುತಿ ಸುಜುಕಿ ಇದೆ. ಮಾರುತಿ ಸುಜುಕಿ ಮೇಲೆ ಕ್ಲಿಕ್ ಮಾಡೋಣ. ಮಾರುತಿ ಸುಜುಕಿ. ಓಕೆ, ಸೊ ಈಗ ಮಾರುತಿ ಸುಜುಕಿ ಒನ್ ಡೇ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡ್ತೀನಿ. 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಈ ಕ್ಯಾಂಡಲ್ ತುಂಬಾ ಬಿಗ್ ಇದೆ, ವೆರಿ ಬಿಗ್. ಅಥವಾ ರಿಟೆಸ್ಟ್ ಕೂಡ ಮಾಡಿಲ್ಲ, ಅವಾಯ್ಡ್ ಮಾಡಬೇಕು. ಓಕೆ, ಸೊ ಈಗ ಇನ್ನೂ ನಾನು ಫಿಲ್ಟರ್ ಮಾಡಬಹುದಾ? ಯಾವ್ಯಾವ ಸ್ಟಾಕ್ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿದೆ ಗೊತ್ತಾಯ್ತು. ಯಾವ್ಯಾವ ಸ್ಟಾಕ್ ಅಲ್ಲಿ RSI ಬಿಲೋ 40 ಇದೆ ಅದು ಗೊತ್ತಾಯ್ತು. ಸೊ ಏಷಿಯನ್ ಪೇಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. RSI ಎಲ್ಲಿ ನಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ ಅಂತ ನೋಡಿದ್ರೆ RSI ಕೂಡ ನನಗೆ ಕನ್ಫರ್ಮೇಶನ್ ಸಿಗುತ್ತೆ. ಸೊ ಓಕೆ, ಸ್ವಲ್ಪ ಚೇಂಜ್ ಆಗಿದೆ ಇದು. ಇಲ್ಲಿ ಕೆಳಗಡೆ RSI ಅಂತ ಬರುತ್ತೆ, RSI ಬಿಲೋ ಇದೆ. ಸೊ ನೆಕ್ಸ್ಟ್ ಏನ್ ಮಾಡಬಹುದು ಅಂದ್ರೆ ಅಗೇನ್ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಾಲ್ಯೂಮ್ ಅಂತ ಚೂಸ್ ಮಾಡ್ತೀನಿ. ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ ಟು ಅಂತ ಹಾಕ್ತೀನಿ, ನಂಬರ್ ಅಂತ ಹಾಕ್ತೀನಿ. ಇಲ್ಲಿ ಅಟ್ಲೀಸ್ಟ್ ಒಂದು 10 ಲಕ್ಷ ಹಾಕ್ತೀನಿ. ಇಡೀ 10, 100, 1000, 10,000, ಲಕ್ಷ. ರನ್ ಸ್ಕ್ಯಾನ್ ಕೊಡ್ತೀನಿ. ಈಗ ನೋಡಿ ಕೇವಲ 5 ಸ್ಟಾಕ್ಸ್ ಗಳು ಮಾತ್ರ ಬಂದಿದ್ದಾವೆ. ಜಿಯೋ ಫೈನಾನ್ಸ್, TCS, HDFC, ಮದರ್ಸ್ ಅಂಡ್ ಸೋ ಮೆನಿ. ಸೊ ಈಗ TCS ನ ನೋಡೋಣ. TCS ಹೋಗ್ತಿದ್ದೀನಿ. ಒನ್ ಡೇ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀನಿ. ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡ್ತೀನಿ. ಓಕೆ, ಸೊ 3 ಮಿನಿಟ್ಸ್ ಟೈಮ್ ಫ್ರೇಮ್ ಸ್ವಿಚ್ ಮಾಡಿದ್ದೀನಿ.
3 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆಗಿದೆ. ಎಂಟ್ರಿ ಪಾಯಿಂಟ್ ಇದು, ಸ್ಟಾಪ್ ಲಾಸ್ ಇದರ ಮೇಲೆ, ಅಂದ್ರೆ ಒಂದು 10 ಪಾಯಿಂಟ್ ಅಷ್ಟೇ ಇದೆ. ಸೊ ಇಟ್ಸ್ ಎ ಗುಡ್ ಟ್ರೇಡ್ ಅಂತಾನೆ ಹೇಳ್ಬೋದು. ಆಸ್ ಇಫ್ ನೋ ಸ್ಟಿಲ್ ಟ್ರೇಡ್ ಕಂಟಿನ್ಯೂ ಇದೆ. ಇದನ್ನ ನಾನು ಈಗ ನೋಡ್ತಿದ್ದೀನಿ. ಇದನ್ನ ನಾನು ಯಾವಾಗ್ಲೂ ರಿಫ್ರೆಶ್ ಮಾಡ್ತಿದ್ರೆ ಇಲ್ಲಿ ಹೊಸ ಹೊಸ ಸ್ಟಾಕ್ಸ್ ನೋಡಿ ಜಾಸ್ತಿ ಆಯ್ತು. ಅವಾಗಲೇ ಯಾವ್ದು ಇರ್ಲಿಲ್ಲ ಹೇಳಿ ನೋಡೋಣ. ಜಿಯೋ ಫೈನಾನ್ಸ್ ಇತ್ತು, NTPC, HDFC ಲೈಫ್ ಇನ್ಶೂರೆನ್ಸ್, ಐ ಥಿಂಕ್ HDFC ಲೈಫ್ ಇನ್ಶೂರೆನ್ಸ್ ಇರ್ಲಿಲ್ಲ ಅನ್ಸುತ್ತೆ. ಸೊ ಈ ತರ ರಿಫ್ರೆಶ್ ಮಾಡ್ತಾ ಇರುವಾಗ ನಮ್ಗೆ ಇಲ್ಲಿ ಸ್ಟಾಕ್ಸ್ ಗಳು ಬರ್ತಾನೆ ಇರ್ತವೆ. ಓಕೆ, ಸೊ ಇದು ರಿಟೆಸ್ಟ್ ಮಾಡಿದಾಗ ನಾವು ಮತ್ತೆ ಟ್ರೇಡ್ ನ ತಗೋಬಹುದು ಬೈ ಕೀಪಿಂಗ್ ದ ಸ್ಟಾಪ್ ಲಾಸ್ ಎಬವ್ ಆಫ್ ದಿಸ್. ಓಕೆ, ಸೊ ಇದನ್ನ ನಾವು ರನ್ ಸ್ಕ್ಯಾನ್ ಕೊಡ್ತಾ ಇದ್ರೆ ಇದು ಅಪ್ಡೇಟ್ ಆಗ್ತಿರುತ್ತೆ. ಬಟ್ ಇನ್ನೂ ಒಂದೇನು ಅಂದ್ರೆ ಇದು 15 ನಿಮಿಷ ಡಿಲೇ ಇರುತ್ತೆ. ನೋಡಿ, ಇದು ಅಪ್ಡೇಟ್ ಆಗಿರೋದು ಯಾವಾಗ? 9:29ಕ್ಕೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 750 ರುಪೀಸ್ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಇರುತ್ತೆ ಸಮಥಿಂಗ್ ಐ ಥಿಂಕ್. ಓಕೆ, ಸೊ ಇದನ್ನ ನೀವು ತಗೊಂಡ್ರೆ ರಿಯಲ್ ಟೈಮ್ ನಿಮಗೆ ಈ ತರ ಅಪ್ಡೇಟ್ ಆಗ್ತಿರುತ್ತೆ. ಅಂಡ್ ಆಲ್ಸೋ ಅಪ್ಡೇಟ್ SMS ಕೂಡ ಕಳಿಸ್ತಾರೆ ಅಥವಾ ಇಮೇಲ್ ಕೂಡ ಕಳಿಸ್ತಾರೆ. ಓಕೆನಾ? ಕ್ರಿಯೇಟ್ ಅಲರ್ಟ್ ಅಂತ ಕೊಟ್ಬಿಟ್ರೆ ನಿಮ್ಗೆ SMS ಕೂಡ ಕಳಿಸ್ತಾರೆ. ಯಾವ ತರ ಅಂತಂದ್ರೆ ನೀವು ಸೆಟ್ ಮಾಡ್ಕೋಬಹುದು, ಜಿಯೋ ಫೈನಾನ್ಸ್ ಈಸ್ ಕ್ರಾಸಿಂಗ್ ಪ್ರೀವಿಯಸ್ ಡೇ ಲೋ ಅಂತ ಬಂದ್ಬಿಡುತ್ತೆ ಮೆಸೇಜ್. ಅದೇ ತರ ಪ್ರೀವಿಯಸ್ ಡೇ ಹೈ ಆಗಿದ್ರೆ NTPC ಈಸ್ ಕ್ರಾಸಿಂಗ್ ಪ್ರೀವಿಯಸ್ ಡೇ ಹೈ. ನೀವ್ ಯಾವ ತರ ಸೆಟ್ ಮಾಡ್ತೀರಾ ಆ ತರ ನಿಮಗೆ ಬಂದ್ಬಿಡುತ್ತೆ. ಸೊ ನಾ ಈಗ ನಿಮಗೆ ಇಲ್ಲಿ 2 ಪ್ಯಾರಾಮೀಟರ್ ಹೇಳಿದೆ. ಇನ್ನೊಂದು 2 ಹಾಕಿದ್ರೆ, ಒಂದೇ ಒಂದು ಪ್ಯಾರಾಮೀಟರ್ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಫಿಲ್ಟರ್ ಆಗಿ ಸಿಗುತ್ತೆ. ಇಲ್ಲ ಅಂದ್ರೆ ಯಾವ್ದು ಇರಲ್ಲ, ಯಾವ್ದು ಅಷ್ಟೊಂದು ವೀಕ್ ಇಲ್ಲ ಅಂದ್ರೆ ಇನ್ನೂ ಒಂದು ಪ್ಯಾರಾಮೀಟರ್ ನ ಆಡ್ ಮಾಡಿದ್ರೆ. ಅಂಡ್ ಆಲ್ಸೋ ನಾನೀಗ ಆಡ್ ಮಾಡಿರೋದು ಪ್ರೀವಿಯಸ್ ಡೇ ಹೈ ಲೋ ಸ್ಟ್ರಾಟಜಿ. ಇದು ಅಕ್ಯುರಸಿ ಸ್ವಲ್ಪ ಕಡಿಮೆ, ಬಟ್ ಇದ್ರಲ್ಲಿ ಓಕೆನೆ. ನಾನು ಕಡಿಮೆ ಅಂದ್ರೆ ಇಲ್ಲ ಅಂತಿಲ್ಲ, ನಾನು ಯೂಸ್ ತುಂಬಾ ಮಾಡ್ತೀನಿ ಇದನ್ನ. ಬಟ್ ಇನ್ನೂ ಸ್ವಲ್ಪ ಮೆಥಡ್ ನ ಆಡ್ ಮಾಡ್ತೀನಿ. ಯಾವಾಗ್ಲೂ ಒಂದು ಸ್ಟ್ರಾಟಜಿ, ಈಗ ಪ್ರೀವಿಯಸ್ ಡೇ ಹೈ ಲೋ ಸ್ಟ್ರಾಟಜಿ ನೀವು ಒಂದ್ಸತಿ ಚೆಕ್ ಮಾಡ್ತೀರಾ, ಇನ್ನೊಂದ್ಸತಿ ವರ್ಕ್ ಆಗ್ತಿಲ್ಲ, ಒಂದ್ಸತಿ ವರ್ಕ್ ಆಗ್ತಿಲ್ಲ ಅಂತ ಬಿಟ್ಟು ಬಿಡ್ತೀರಾ. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಇರೋ ಸ್ಟ್ರಾಟಜಿನ ಇನ್ನೂ ಒಂದ್ ಸ್ವಲ್ಪ ಸ್ಟ್ರಾಂಗ್ ಯಾವ ತರ ಮಾಡಬಹುದು ಅಥವಾ ಇನ್ನೂ ಸ್ವಲ್ಪ ವೀಕ್ ಯಾವ ತರ ಮಾಡಬಹುದು ಸ್ಟಾಕ್ ನ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಈಗ ಸ್ಟಾಕ್ ಇದು ವೀಕ್ ಇದೆ ಅಂತ ನಂಗೆ ಗೊತ್ತಾಯ್ತು, ಪ್ರೀವಿಯಸ್ ಡೇ ಲೋ ಬ್ರೇಕ್ ಮಾಡಿರೋ ಸ್ಟಾಕ್ ವೀಕ್ ಇದೆ ಅಂತ ಗೊತ್ತಾಯ್ತು. ಈಗ ಇನ್ನೂ ವೀಕ್ ಮಾಡ್ಲಿಕ್ಕೆ RSI ಆಡ್ ಮಾಡಿದೆ. ಇನ್ನೂ ನನಗೆ ಇದರಲ್ಲಿ ವಾಲ್ಯೂಮ್ ಇದೆ ಅಂತ ಗೊತ್ತಾಗಿದ್ಯಾ? ಎಸ್. ಇನ್ನೂ ವೀಕ್ ಮಾಡಬಹುದಾ? ಎಸ್. ಅದನ್ನ ಯಾವ ತರ ಮಾಡೋದು ಅದನ್ನ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮಾರ್ಕೆಟ್ ಅರ್ಥ ಆಗುತ್ತೆ. ಓಕೆ, ಇದು ಒನ್ ಆಫ್ ದ ಸ್ಟ್ರಾಟಜಿ. ಈ ತರ ಸುಮಾರು ಸ್ಟ್ರಾಟಜಿಗಳನ್ನ ನೀವು ಅಪ್ಲೈ ಮಾಡಿಬಿಟ್ಟು ಯೂಸ್ ಮಾಡಬಹುದು. ಲೈಕ್ EMA ಗಳನ್ನ ಅಪ್ಲೈ ಮಾಡಬಹುದು. ಯಾವ ಸ್ಟಾಕ್ EMA ಕ್ರಾಸ್ ಮಾಡಿ ಮೇಲ್ಗಡೆ ಹೋಗ್ತಿದೆ ಅದು ಕೂಡ ಗೊತ್ತಾಗುತ್ತೆ. ಸೊ ಇಂಟ್ರಾಡೇ ಸ್ಟಾಕ್ ಸೆಲೆಕ್ಷನ್ ಮಾಡೋದು, ಯಾವ ಸ್ಟಾಕ್ ಸ್ಟ್ರಾಂಗ್ ಇದೆ, ಯಾವ ಸ್ಟಾಕ್ ವೀಕ್ ಇದೆ ಅಂತ ಚೂಸ್ ಮಾಡೋದು ವೆರಿ ಸಿಂಪಲ್. ಇದು ತುಂಬಾ ಸಿಂಪಲ್ ಆಗಿದೆ. ಸೊ ನಿಫ್ಟಿನ ನೋಡ್ತಾ ಇದ್ವಿ, ನಿಫ್ಟಿ ರಿಕವರಿ ಆಯ್ತು ಚೆನ್ನಾಗಿ. ಓಕೆ, ಇಲ್ಲಿ ಏನ್ ಸ್ಟ್ರಾಂಗ್ ಇದೆ ಗೊತ್ತಿಲ್ಲ. ಈಗ ನೀವು ಕಲ್ತಿರೋದು ಎಲ್ಲಿ ಎಂಟ್ರಿ ಆಗ್ಬೇಕು ಅಂಡ್ ಸ್ಟಾಪ್ ಲಾಸ್ ನ ಯಾವ ತರ ಇಡಬೇಕು, ಬಟ್ ಟಾರ್ಗೆಟ್ ನ ಯಾವ ತರ ಇಟ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿ ಕೊಟ್ಟಿಲ್ಲ. ಕ್ಲಿಯರ್? ಸೊ ಅದನ್ನ ಸಮಥಿಂಗ್ ಕಲಿಬೇಕು. ಇಷ್ಟು ಟಾರ್ಗೆಟ್ ಯಾವ ತರ ಸೆಟ್ ಮಾಡಬೇಕು, ಎಲ್ಲಿ ಇಟ್ಕೋಬೇಕು, ಇವನ್ನೆಲ್ಲ ಸ್ವಲ್ಪ ಕಲಿಬೇಕಾಗತ್ತೆ. ಕಲ್ತಾಗ ನಮ್ಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಮೆಥಡ್ ನ ಸ್ವಲ್ಪ ಯೂಸ್ ಮಾಡಿ. ಫಸ್ಟ್ ಟ್ರಯಲ್ ಯೂಸ್ ಮಾಡಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ನಿಮಗೂ ಓಕೆ ಅಂದ್ರೆ ಮಾತ್ರ ರಿಯಲ್ ಅಕೌಂಟ್ ಅಲ್ಲಿ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿ. ಕ್ಲಿಯರ್? ಸೊ ನೆಕ್ಸ್ಟ್ ನಿಮ್ಗೆ ಇದನ್ನ ಕಂಪ್ಲೀಟ್ ಕಲಿಬೇಕು. ಇನ್ನೂ ಸ್ಟಾಕ್ ಅನ್ನ ಯಾವ ತರ ವೀಕ್ ಮಾಡಬಹುದು ಅಂಡ್ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಯಾವ ತರ ಯೂಸ್ ಮಾಡಬಹುದು. ನಾವು ಒಂದು ಸ್ಟ್ರಾಟಜಿ ಹೇಳಿದೆ, ಇನ್ನೂ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಯಾವ ತರ ಯೂಸ್ ಮಾಡಬಹುದು, ಅವೆಲ್ಲವನ್ನು ಕಲೀಲಿಕ್ಕೆ ದಯವಿಟ್ಟು ಒಂದು ಎಕ್ಸ್ಪರ್ಟ್ ಹತ್ರ ಕಲೀರಿ. ಯಾರು ಎಕ್ಸ್ಪರ್ಟ್ ಅಂತ ನಿಮಗೆ ಅನ್ಸುತ್ತೆ, ಯಾರು ಇಂಟರ್ನೆಟ್ ಟ್ರೇಡಿಂಗ್ ಮಾಡ್ತಿದ್ದಾರೆ, ಯಾರು ಎಕ್ಸ್ಪರ್ಟ್ ಇದ್ದಾರೆ, ಯಾರು ದುಡ್ಡು ಮಾಡಿದ್ದಾರೆ, ಅವ್ರ ಹತ್ರ ನೀವು ಇದನ್ನ ಚೆನ್ನಾಗಿ ಕಲ್ತರೆ ಅವ್ರು ನಿಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಕ್ಲೀನ್ ಆಗಿ ಕಲ್ತು ಸ್ಟಾಕ್ ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡು ಟ್ರೇಡಿಂಗ್ ನ ಮಾಡಿ. ಸುಮ್ನೆ ಏನೋ ಒಂದ್ ಮಾಡ್ಲಿಕ್ಕೆ ಹೋಗಿ ದುಡ್ಡನ್ನ ಕಳ್ಕೊಬೇಡಿ. ಇನ್ನು ಈ ತರ ತುಂಬಾ ಇದಾವೆ, ಇವೆಲ್ಲವನ್ನು ಕಲಿಬೇಕು. ನಾನೇ ಗ್ರೇಟು, ನನ್ನ ಹತ್ರನೇ ಬನ್ನಿ ನಾನೇ ಕಲ್ಸ್ಕೊಡ್ತೀನಿ ಅಂತ ಹೇಳಲ್ಲ, ನಾನೂ ಕಲ್ಸ್ಕೊಡ್ತೀನಿ. ಎಷ್ಟೋ ಜನ ಕಲ್ಸ್ಕೊಡೋರಿದ್ದಾರೆ, ನಾನು ಕಲ್ಸ್ಕೊಡ್ತೀನಿ. ಯಾವ ವಿಡಿಯೋಲ್ಲೂ ಕೂಡ ನಾನೇ ಗ್ರೇಟು, ನಾನೇ ಕಲ್ಸ್ಕೊಡ್ತೀನಿ ನಿಮ್ಗೆ ಅಂತ ಹೇಳಲ್ಲ. ನಿಮ್ಗೆ ಯಾರು ಕರೆಕ್ಟ್ ಅನಿಸ್ತಾರೆ ಅವ್ರ ಹತ್ರ ಈ ಸ್ಟಾಕ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಕಲೀರಿ. ಸೊ ನಮ್ಮ ಹತ್ರ ಕಲಿಬೇಕು ಅಂತಂದ್ರು ಕೂಡ ಈ ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ, ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಕೂಡ ಕಲಿಸ್ಕೊಡ್ತೀವಿ. ಬಟ್ ನೀವು ಒಬ್ಬ ರೈಟ್ ಮೆಂಟರ್ನ ಚೂಸ್ ಮಾಡೋದ್ರಲ್ಲಿ ರಾಂಗ್ ಸೆಲೆಕ್ಷನ್ ಮಾಡಬೇಡಿ. ಯಾಕೆ ಅಂತಂದ್ರೆ ನಾನು 10 ವರ್ಷದ ಹಿಂದೆ 2014 ಅಲ್ಲಿ ರಾಂಗ್ ಮೆಂಟರ್ನ ಚೂಸ್ ಮಾಡಿ ಮಾರ್ಕೆಟ್ ನ ಕಲೀಲಿಕ್ಕೆ 8 ವರ್ಷ ಟೈಮ್ ತಗೊಂಡಿದೆ.
ಸೊ ನೀವು ಈಗ ರಾಂಗ್ ಮೆಂಟರ್ನ ಚೂಸ್ ಮಾಡಿ 8-10 ವರ್ಷ ಟೈಮ್ ವೇಸ್ಟ್ ಮಾಡಬೇಡಿ. ಒಳ್ಳೆ ಮೆಂಟರ್ನ ಚೂಸ್ ಮಾಡ್ಬಿಟ್ಟು ವಿತಿನ್ 6 ಮಂತ್ ಅಲ್ಲಿ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಟ್ರೇಡಿಂಗ್ ಮಾಡ್ತೀನಿ ಅನ್ನೋದನ್ನ ಕಾನ್ಫಿಡೆಂಟ್ ಆಗಿ ಕಲ್ತು ಟ್ರೇಡಿಂಗ್ ನ ಮಾಡಿ. ನಿಮ್ಮ ಎಫರ್ಟ್ ಬೇಕೇ ಬೇಕು. ನನ್ನ ಹತ್ರ ಬಂದ್ರು, ಬೇರೆಯವ್ರ ಹತ್ರ ಹೋದ್ರು, ಯಾರದೇ ಹತ್ರ ಹೋದ್ರು ನಿಮ್ಮ ಎಫರ್ಟ್ ಇಲ್ಲದೆ ನೀವು ಕಲೀಲಿಕ್ಕೆ ಆಗಲ್ಲ ಮಾರ್ಕೆಟ್ನ. ನೀವು ಎಫರ್ಟ್ ಹಾಕ್ಬೇಕು. ವೆರಿ ಸಿಂಪಲ್ ಎಫರ್ಟ್ ಇದು. ನಾವೇನು ಕಲ್ಲು ಮಣ್ಣು ಹೊತ್ಕೊಂಡು ಇಲ್ಲಿ ಅಂತ ಹೇಳ್ತಿಲ್ಲ. ಸಿಂಪಲ್ ಮೆಥಡ್ ನ ನಾವು ಕಲಿಬೇಕು ಅಂಡ್ ನನ್ನ ರೂಲ್ಸ್ ನ ಫಾಲೋ ಮಾಡ್ತಾ ಹೋಗ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹೋಪ್ ಈ ವಿಡಿಯೋ ಇಂದ ಸ್ವಲ್ಪ ಕಲ್ತಿದ್ದೀರಿ ಅಂತ ಅನ್ಕೊಂತೀನಿ. ಈ ಮೆಥಡ್ ಏನಿದೆ ನಾನು ಅಷ್ಟೊಂದು ಚೆನ್ನಾಗಿ ಯೂಸ್ ಮಾಡಲ್ಲ, ಸ್ವಲ್ಪ ಒಂದು ರೇಂಜ್ ಅಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ. ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಟ್ರೇಡ್ ನ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.